ನಿರ್ಗತಿಕ ಮಹಿಳೆಯೊಬ್ಬರನ್ನ ಅವರ ಕುಟುಂಬದವರೊಂದಿಗೆ ಸೇರಿಸುವ ಮೂಲಕ ಜೆ ರೂಬೇನ್ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷ ರೂಬೇನ್ ಮೋಸೆಸ್ ಮಹತ್ ಕಾರ್ಯವೊಂದನ್ನ ಮಾಡಿದ್ದಾರೆ. ಕುಟುಂಬದವರಿಂದ ದೂರವಾಗಿ ಚಿಕ್ಕಮಗಳೂರಿನಲ್ಲಿದ್ದ ನಿರ್ಗತಿಕ ವೃದ್ಧೆಯನ್ನ 3 ದಿನದಲ್ಲಿ ಅವರ ಕುಟುಂಬದವರನ್ನ ಹುಡುಕಿ ಅವರೊಂದಿಗೆ ಕಳುಹಿಸಿ ದಿನಗಳಿಂದ ತಾಲೂಕು ಆಫೀಸ್ ಬಳಿಯಲ್ಲಿರ್ತಕ್ಕಂಥ ಈ ಮಹಿಳೆ ಯಾವ ದಿಕ್ಕು ದೆಸೆ ಇಲ್ಲದೆ ಇಲ್ಲಿದೆ. ಚಿಕ್ಕಮಗಳೂರಲ್ಲಿರ್ತಕ್ಕಂಥ ನಿರಾಶ್ರಿತರ ಕೇಂದ್ರವನ್ನು ಈಗಾಗಲೇ ಲಾಕ್ಡೌನ್ ಮುಚ್ಚಾಕಿದ್ದಾರೆ. ಅನೇಕ ದಿನ ಸರ್ಕಲ್ ಇನ್ಸ್ಪೆಕ್ಟ್ರು ಹಾಗೂ ತಹಸೀಲ್ದಾರ್ ನಮ್ಮ ಗಮನಕ್ಕೆ ತಂದರು. ಅದನ್ನು ನೀವು ನಗರಸಭೆಗೆ ಗಮನಕ್ಕೆ ತನ್ನಿ ಅಂತ ಹೇಳಿದ್ರು ಸಹ ಅವ್ರ ಗಮನಕ್ಕೆ ತಂದರೂ ನಗರಸಭೆಯವರು ಏನು ಮಾಡಿಲ್ಲ. ಆದ್ದರಿಂದ ಇವತ್ತು ಸಹನಾ ಜೆ ರೂಬೇನ್ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ನಾವು ಈ ಒಂದು ಸಮಾಜ ಸೇವಾ ಕಾರ್ಯನ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಈ ದಿನ ಕಾಂಗ್ರೆಸ್ಸಿನ ಜಯಪ್ರಕಾಶ್ ಹೆಗಡೆ ಅವರು ನಾಮಿನೇಷನ್ ಮಾಡ್ತಾ ಇದ್ದಾರೆ. ನಾವು ನಾಮಿನೇಷನ್ಗೆ ಹೋಗಿಲ್ಲ, ಆದರೆ ನಾವೆಲ್ಲ ಸೇರಿ ಇವತ್ತು ಅವರಿಗೆ ಒಳ್ಳೆಯ ಜಯಮಾಲೆ ಸಿಗಲಿ ಅಂತ ಹೇಳಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಒಂದು ಸಮಾಜ ಸೇವಾ ಕಾರ್ಯನ ಮಾಡ್ತಾಯಿದ್ದೀವಿ. ಈ ತಾಯಿಗೆ ಈಗ ನಾವು ಸ್ನಾನವನ್ನು ಮಾಡಿಸಿ ಬಟ್ಟೆನ ಚೇಂಜ್ ಮಾಡಿ ನನ್ನ ಪತ್ನಿ ಸಹನಾ ಜೆ ರೂಬೇನ್ ಅವರು ಬಿಟ್ಟು ಹೋಗಿರ್ತಕ್ಕಂಥ ಉಡುಪುಗಳನ್ನು ಇನ್ನು ಮುಂದೆ ಇಂತಹ ಸ್ತ್ರೀಯರಿಗೆ ನಿರ್ಗತಿಕರಿಗೆ ಉಪಯೋಗಿಸುವುದಕ್ಕಾಗಿ ನಾವು ತೀರ್ಮಾನ ಮಾಡಿದ್ದೇವೆ. ಈಗ ಅವರಿಗೆ ಸ್ನಾನ ಮಾಡಿಸಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಮುಂದೆ ಅವ್ರನ್ನ ಒಂದು ಆಶ್ರಮಕ್ಕೆ ಸೇರಿಸೋದಕ್ಕೋಸ್ಕರ ನಾವು ತೀರ್ಮಾನ ಮಾಡಿದ್ದೇವೆ. ಅಲ್ಲದೆ ತಮ್ಮ ತಾಯಿಯನ್ನ ಆರೈಕೆ ಮಾಡಿ ಹುಡುಕಿಕೊಟ್ಟ ಸಮಾಜ ಸೇವಕ ರೂಬೇನ್ ಮೋಸೆಸ್ ಅವರಿಗೆ ಕುಟುಂಬದವರು ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ನಿರ್ಗತಿಕವಾಗಿ ರಸ್ತೆ ಸುತ್ತುತ್ತಿದ್ದ ವೃದ್ಧೆಯ ಸೇವೆ ಮಾಡಿ ಮಕ್ಕಳ ಮಡಿಲಿಗೆ ಸೇರಿಸಿದ್ದಾರೆ. ರೂಬೇನ್ ಮೋಸೆಸ್ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ये चुनाव हिंदुस्तान को बचाने वाला चुनाव है. ಕರ್ನಾಟಕ ರಾಜ್ಯದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ. ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ. ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು. ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಅದಕ್ಕೂ ಮೊದಲು ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ. ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಈ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು. ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸೀಕ್ ಇರೋದಿಲ್ಲ. ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ. ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ. ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.